ಡಿಯರ್ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್, ನಿಮ್ಮ ಪರೀಕ್ಷೆ ಹತ್ರ ಬರ್ತಾ ಇದೆ. ಸೊ ಆ ಒಂದು ಪರೀಕ್ಷೆಯಲ್ಲಿ ಗ್ರಾಮರ್ಗೆ ಸಂಬಂಧಪಟ್ಟಂತೆ ನಿಮ್ಮ ಇಂಗ್ಲಿಷ್ ಪತ್ರಿಕೆಯಲ್ಲಿ ಏನೆಲ್ಲ ಕ್ವಶನ್ಸ್ಗಳಿರ್ತವೆ, ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಗ್ರಾಮರ್ ಟಾಪಿಕ್ಸ್ಗಳನ್ನು ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಅವುಗಳನ್ನು ಯಾವ ರೀತಿ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು ಅಂತ ಹೇಳಲಿಕ್ಕೆ ಕೆಲವೊಂದಿಷ್ಟು ಈಸಿಯಾಗಿರೋ ಟ್ರಿಕ್ಸ್ಗಳನ್ನು ನಿಮಗೆ ಹೇಳ್ಕೊಡ್ತಾ ಹೋಗ್ತಾನೆ. ಅವುಗಳನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ. ಮೊದಲನೇದಾಗಿ ನೋಡಿ, ಪ್ಯಾಸಿವ್ ಫಾರ್ಮ್ ಆಫ್ ದ ವರ್ಬ್ ಅಂತೇಳಿ ಒಂದು ಪ್ರಶ್ನೆ ಇರುತ್ತೆ. ಅಂದರೆ ಈ ರೀತಿ ಕೊಟ್ಟಿರ್ತಾರೆ ನಿಮಗೆ, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಪ್ಯಾಸಿವ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ಸ್ ಅಂತೇಳಿ. ಮೊದಲನೇದಾಗಿ ಗಮನಿಸಿ ವಿದ್ಯಾರ್ಥಿಗಳೇ, ಪ್ಯಾಸಿವ್ ಫಾರ್ಮ್ ಅಂದರೆ ಯಾವುದೇ ಒಂದು ವರ್ಬ್ ಅನ್ನು ನಾವು V3ಯಲ್ಲಿ ಬರಿಬೇಕು. ಇದು ಮೊದಲನೇ ಅಂಶ ನಿಮಗೆ ನೆನಪಿರಬೇಕು. ಮತ್ತು ಈ ಒಂದು ಪ್ಯಾಸಿವ್ ಫಾರ್ಮ್ ಅನ್ನು ಬರೆಯೋ ಉದ್ದೇಶ ಏನಪ್ಪ ಅಂದರೆ, ಅಲ್ಲಿ ನಡೀತಕ್ಕಂತಹ ಕೆಲಸಕ್ಕೆ ಪ್ರಾಮುಖ್ಯತೆಯನ್ನು, ಅಂದರೆ ಆ ಒಂದು ಕೆಲಸದ ಪ್ರಾಮುಖ್ಯತೆಯನ್ನು ತಿಳಿಸ್ಲಿಕ್ಕೆ ಅಂತೇಳಿ ನಾವು ಪ್ಯಾಸಿವ್ ಫಾರ್ಮ್ ಆಫ್ ವರ್ಬ್ಸ್ ಅನ್ನು ಯೂಸ್ ಮಾಡ್ತೇವೆ. ಸೊ ಇಲ್ಲಿ ಫಸ್ಟ್ ಒಂದು ನೋಡಿ, ನಿಮ್ಮ ಟೆಕ್ಸ್ಟ್ ಬುಕ್ ಇಂದ ತೆಗೆದುಕೊಂಡಿರ್ತಕ್ಕಂತಹ ಪ್ರಶ್ನೆ ಇದಾಗಿರುತ್ತೆ. ಬಸವಯ್ಯ ಟ್ರೈ ಟು ಔಟ್ಶೈನ್ ತಮ್ಮಣ್ಣ ಇನ್ ಹೀಸ್ ಓನ್ ವೇ ಎ ಪೆಲಾಟಿಯಲ್ ಹೌಸ್. ನೋಡಿ ವಿದ್ಯಾರ್ಥಿಗಳೇ, ಈ ಬ್ಲಾಂಕ್ ಏನು ಕೊಟ್ಟಿದ್ದಾರೋ ಇದಕ್ಕಿಂತ ಮೊದಲಿರ್ತಕ್ಕಂತಹ ವರ್ಡ್ ಇರುತ್ತಲ್ವಾ, ಅಂದರೆ ಎ ಪೆಲಾಟಿಯಲ್ ಹೌಸ್ ಅಂತಕ್ಕಂತಹ ಸಬ್ಜೆಕ್ಟ್ ಏನಿದೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ವೈಲ್ ಫಿಲ್ಲಿಂಗ್ ದಿಸ್ ಪ್ಯಾಸಿವ್ ಫಾರ್ಮ್ ಆಫ್ ದ ವರ್ಬ್. ನೋಡಿ, ಬಿಲ್ಡ್ ಅಂತಕ್ಕಂತಹ ಒಂದು ವರ್ಬ್ ಅನ್ನ ಬ್ರಾಕೆಟ್ ಒಳಗಡೆ ಕೊಟ್ಟಿದ್ದಾರೆ. ಸೊ ಇದರ ಒಂದು V3 ಫಾರ್ಮ್ ಏನಪ್ಪ ಅಂದರೆ ಬಿಲ್ಟ್ ಅಂತ ಆಗುತ್ತೆ, ನಿಮಗೆ ಗೊತ್ತಿರಬೇಕು ಬಿಲ್ಟ್ ಅಂತಕ್ಕಂಥದ್ದು. ಸೊ ಈ ಬಿಲ್ಟ್ ಅಂತಕ್ಕಂತಹ ಪದವನ್ನು ನಾವು ಬರೀಬೇಕು. ಅದಕ್ಕಿಂತ ಮೊದಲು ಒಂದು ಹೆಲ್ಪಿಂಗ್ ವರ್ಬ್ ಅನ್ನು ಕೂಡ ನಾವು ಬರಿಬೇಕಾಗುತ್ತೆ. ಸೊ ಪ್ಯಾಸಿವ್ ಫಾರ್ಮ್ ಅಂದರೆ ನೆನಪಿಟ್ಕೊಳ್ಳಿ, ಒಂದು ಹೆಲ್ಪಿಂಗ್ ವರ್ಬ್ ಅನ್ನ ಬರಿಬೇಕು, ನಂತರದಲ್ಲಿ V3 ಫಾರ್ಮ್ ಆಫ್ ದ ಗಿವನ್ ವರ್ಬ್ ಅನ್ನ ನೀವು ಬರಿಬೇಕಾಗುತ್ತೆ. ಇಲ್ಲಿ ಪೆಲಾಟಿಯಲ್ ಹೌಸ್ ಅಂತಕ್ಕಂಥದ್ದು ಸಿಂಗ್ಯುಲರ್ ಆಗಿದೆ, ಒಂದೇ ಹೌಸ್ ಅಲ್ವಾ. ಮತ್ತು ನೋಡಿ, ಕೊಟ್ಟಿರೋ ಒಂದು ಪ್ಯಾರಾಗ್ರಾಫ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ ಅನ್ಲಿಕ್ಕೆ ಒಂದು ವರ್ಬ್ ನಮಗೆ ಹೆಲ್ಪ್ ಮಾಡ್ತಾ ಇದೆ, ಟ್ರೈಡ್ ಅಂತೇಳಿ. ಸೊ ಇಲ್ಲಿ ನಾವು ಈಗ ಪ್ಯಾಸಿವ್ ಫಾರ್ಮ್ ಬರಲಿಕ್ಕೆ ಹೆಲ್ಪಿಂಗ್ ವರ್ಬ್ ವಾಸ್ ಅಥವಾ ವರ್ಗಳಲ್ಲಿ ಒಂದನ್ನು ತೆಗೆದುಕೊಳ್ಬೇಕು. ಇಲ್ಲಿ ಪೆಲಾಟಿಯಲ್ ಹೌಸ್ ಅನ್ನೋದು ಸಿಂಗ್ಯುಲರ್ ಆಗಿರೋದ್ರಿಂದ ನಾವು ವಾಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ವಾಸ್ ಅಂತ ಬರೆದು ಬಿಲ್ಡ್ ಇರೋದನ್ನ ಬಿಲ್ಟ್ ಅಂತ ಬರಿಬೇಕು. ಸೊ ಈ ರೀತಿ ನೀವು ಈ ಒಂದು ಪ್ಯಾಸಿವ್ ಫಾರ್ಮ್ ಅನ್ನ ಬರಿತಾ ಹೋಗ್ಬೇಕಾಗುತ್ತೆ. ಇನ್ನು ಸೆಕೆಂಡ್ ಬ್ಲಾಂಕ್ ಅನ್ನ ನೋಡಿ, ಎ ನಂಬರ್ ಆಫ್ ಪರ್ಸನ್ಸ್ ಅಂತ ಇದೆ. ಎ ನಂಬರ್ ಆಫ್ ಪರ್ಸನ್ಸ್, ಎ ನಂಬರ್ ಆಫ್ ಪರ್ಸನ್ಸ್ ಅಂತಕ್ಕಂಥದ್ದು ಪ್ಲೂರಲ್ ಆಗಿದೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಪ್ಲೂರಲ್ಗೆ ನಾವು ವರ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ ಹೆಲ್ಪಿಂಗ್ ವರ್ಬ್ ಆಗಿ. ಸೊ ವರ್ ಅಂತ ಬರೆದುಕೊಳ್ತೇವೆ. ಅಪಾಯಿಂಟ್ ಇರೋದನ್ನ ಅಪಾಯಿಂಟೆಡ್ ಅಂತೇಳಿ V3 ಫಾರ್ಮ್ ಅಲ್ಲಿ ಬರೀತೇವೆ, ಅಪಾಯಿಂಟೆಡ್. ಸೊ ವರ್ ಅಪಾಯಿಂಟೆಡ್ ಇಸ್ ದ ಆನ್ಸರ್ ಫಾರ್ ದ ಸೆಕೆಂಡ್ ಬ್ಲಾಂಕ್. ಇನ್ನು ನೆಕ್ಸ್ಟ್ ನೋಡಿ, ಸ್ಕಾಲರ್ಸ್, ಪೋಯೆಟ್ಸ್ ಆ್ಯಂಡ್ ಮ್ಯೂಸಿಷಿಯನ್ಸ್. ಸೊ ಇಲ್ಲಿ ಸ್ಕಾಲರ್ಸ್, ಪೋಯೆಟ್ಸ್ ಮತ್ತು ಮ್ಯೂಸಿಷಿಯನ್ಸ್ ಅಂತ ಇದೆ. ಸೊ ಪ್ಲೂರಲ್ ಆಗಿರೋದ್ರಿಂದ ಸಬ್ಜೆಕ್ಟ್ ಇಲ್ಲೂ ಕೂಡ ವರ್ ಅನ್ನ ತೆಗೆದುಕೊಳ್ತೇವೆ. ಸೊ ವರ್ ಅಂತ ಫಿಲ್ ಮಾಡಿ. ಇನ್ವೈಟ್ ಇರೋದನ್ನ V3 ಫಾರ್ಮ್ ಅಲ್ಲಿ ಬರೆದಾಗ ಇನ್ವೈಟೆಡ್ ಅಂತ ಆಗುತ್ತೆ. ಇನ್ನು ಸೆಕೆಂಡ್ ಎಕ್ಸಾಂಪಲ್ ಅನ್ನ ನೋಡಿ, ದ ಸೈಕ್ಲಿಂಗ್ ಮೂವ್ಮೆಂಟ್ ಡ್ಯಾಶ್ ಇನಿಷಿಯೇಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಗಮನಿಸಬಹುದು, ದ ಸೈಕ್ಲಿಂಗ್ ಮೂವ್ಮೆಂಟ್ ಅಂತಕ್ಕಂಥದ್ದು ಸಿಂಗ್ಯುಲರ್ ಆಗಿದೆ. ಸೊ ಇಲ್ಲಿ ನಾವು ವಾಸ್ ಅನ್ನೋ ಹೆಲ್ಪಿಂಗ್ ವರ್ಬ್ ಅನ್ನ ತೆಗೆದುಕೊಳ್ತೇವೆ ಮತ್ತು ಇನಿಷಿಯೇಟ್ ಅಂತಕ್ಕಂಥದ್ದರ ಒಂದು V3 ಫಾರ್ಮ್ ಏನಾಗುತ್ತೆ, ಇನಿಷಿಯೇಟೆಡ್ ಅಂತ ಆಗುತ್ತೆ. ಸೊ ವಾಸ್ ಇನಿಷಿಯೇಟೆಡ್ ಅಂತ ಫಿಲ್ ಮಾಡ್ತೀರಾ. ಇನ್ನು ನೆಕ್ಸ್ಟ್ ಬ್ಲಾಂಕ್ ನೋಡಿ, ಎನ್ಕರೇಜ್ ಕೊಟ್ಟಿದ್ದಾರೆ. ಮೆನಿ ರೂರಲ್ ವಿಮೆನ್ ಇನ್ ಪುಡುಕೊಟ್ಟೈ. ನೋಡಿ ಇಲ್ಲಿ ಮೆನಿ ರೂರಲ್ ವಿಮೆನ್ ಅಂತ ಇದೆ, ಅಂದ್ರೆ ಅನೇಕ ಜನ ವಿಮೆನ್ ಇದ್ದಾರೆ, ಅಂದ್ರೆ ಪ್ಲೂರಲ್ ಆಗಿದೆ. ಸೊ ಇಲ್ಲಿ ನಾವೇನ್ ಮಾಡ್ತೇವೆ, ಪ್ಲೂರಲ್ ಇದ್ದಾಗ ವರ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ತೆಗೆದುಕೊಳ್ಬೇಕು. ಎನ್ಕರೇಜ್ ಏನಿದೆನೋ ಇದನ್ನ ಎನ್ಕರೇಜ್ಡ್ ಅಂತೇಳಿ ನೀವೇನ್ ಮಾಡ್ಬೇಕು, ಕೊನೆಗೆ ಡಿ ಸೇರಿಸ್ಕೊಂಡು V3 ಫಾರ್ಮ್ ಅಲ್ಲಿ ಬರೀತೀರಾ, ವರ್ ಎನ್ಕರೇಜ್ಡ್ ಅಂತ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ಕೊನೆಯದನ್ನ ಗಮನಿಸಿ, ರೈಟ್ ಕೊಟ್ಟಿದ್ದಾರೆ. ಸಬ್ಜೆಕ್ಟ್ ನೋಡಿ, ದ ಫೇಮಸ್ ಸೈಕ್ಲಿಂಗ್ ಸಾಂಗ್ ಅಂತ ಇದೆ. ನೋಡಿ ಒಂದೇ ಒಂದು ಸಾಂಗ್ ಇದೆ, ದ ಫೇಮಸ್ ಸೈಕ್ಲಿಂಗ್ ಸಾಂಗ್ ಅಂತಕ್ಕಂಥದ್ದು ಸಿಂಗ್ಯುಲರ್ ಆಗಿದೆ. ಸೊ ನೀವೇನ್ ಮಾಡಬೇಕು, ವಾಸ್ ಅಂತ ಹೆಲ್ಪಿಂಗ್ ವರ್ಬ್ ಅನ್ನ ತೆಗೆದುಕೊಂಡು ರೈಟ್ ಇರೋದನ್ನ ಗಮನಿಸಿ ವಿದ್ಯಾರ್ಥಿಗಳೇ. ರೈಟ್ ಇರೋದನ್ನ ರಿಟರ್ನ್ ಅಂತೇಳಿ V3 ಫಾರ್ಮ್ ಅನ್ನ ಬರಿತೇವೆ. ರೈಟ್, ರೋಟ್, ರಿಟರ್ನ್ ಅಂತೇಳಿ ರಿಟರ್ನ್ V3 ಫಾರ್ಮ್. ಇನ್ನು ಮತ್ತೊಂದು ಎಕ್ಸಾಂಪಲ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಡೋನಾ ಲೌರಾ ಗಾಟ್ ಅಪ್ ಟು ಗೋ ಹೋಮ್ ಅಂತ ಇದೆ. ಸೊ ಇದು ಕೂಡ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ, ಗಾಟ್ ಇದೆ ನೋಡಿ. ಸೊ ಪಾಸ್ಟ್ ಟೆನ್ಸ್ ಅಂತ ಗೊತ್ತಾಗ್ಬಿಡುತ್ತೆ ನಿಮಗೆ. ಸೊ ಪಾಸ್ಟ್ ಹೆಲ್ಪಿಂಗ್ ವರ್ಬ್ ಈಗ ನೀವು ಫಿಲ್ ಮಾಡಬೇಕು. ಶಿ ಇದೆ ಅಂದ್ರೆ ಸಿಂಗ್ಯುಲರ್ ಆಗಿದೆ. ಸೊ ಇಲ್ಲಿ ನಾವೇನ್ ಮಾಡಬೇಕು, ವಾಸ್ ಅನ್ನ ಫಿಲ್ ಮಾಡ್ತೇವೆ ಮತ್ತು ಸಪೋರ್ಟ್ ಅನ್ನ ಏನಂತ ಫಿಲ್ ಮಾಡ್ತೇವೆ ವಿದ್ಯಾರ್ಥಿಗಳೇ, ಇದಕ್ಕೆ ED ಅಂತ ಸೇರಿಸ್ಕೊಂಡು ಸಪೋರ್ಟೆಡ್ ಅಂತೇಳಿ ಬರೀತೀರಾ. ಇನ್ನು ನೆಕ್ಸ್ಟ್ ಗಮನಿಸಿ, ಸರ್ಪ್ರೈಸ್ ಕೊಟ್ಟಿದ್ದಾರೆ. ಶಿ ಟರ್ನ್ಡ್ ಹರ್ ಹೆಡ್ ಆ್ಯಂಡ್ ಡ್ಯಾಶ್ ಸರ್ಪ್ರೈಸ್. ಶಿ ಅಂದರೆ ಸಿಂಗ್ಯುಲರ್ ಆಗಿದೆ. ಸೊ ಇಲ್ಲೂ ಕೂಡ ಏನು ಮಾಡ್ತೀರಾ, ವಾಸ್ ಅಂತ ತೆಗೆದುಕೊಳ್ತೀರಾ. ಹೆಡ್ ಆ್ಯಂಡ್ ವಾಸ್ ಸರ್ಪ್ರೈಸ್ಡ್ ಅಂತೇಳಿ ಬರಿಬೇಕು, ಪಾಸ್ಟ್ ಟೆನ್ಸ್.
ಸರ್ಪ್ರೈಸ್ಡ್, ಸಾರಿ ಪಾಸ್ಟ್ ಟೆನ್ಸ್ ಅಲ್ಲ, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅಂತ ಕರಿತೀವಿ ನಾವು V3 ಫಾರ್ಮ್ಗೆ. ಇನ್ನು ಕೊನೆಯದು ಗಮನಿಸಿ, ಟು ಸಿ ಡಾನ್ ಗನ್ಸಾಲೋ ಪಿಕ್ಕಿಂಗ್ ಅಪ್ ದ ವೈಲೆಟ್ಸ್ ವಿಚ್ ಆನ್ ದ ಗ್ರೌಂಡ್ ಇದೆ. ನೋಡಿ ವೈಲೆಟ್ಸ್ ಅಂತಕ್ಕಂಥದ್ದು ಪ್ಲೂರಲ್ ಆಗಿದೆ, ವಿಚ್ ವರ್ ಅಂತ ಪ್ಲೂರಲ್ ಫಾರ್ಮ್ ಅನ್ನ ತೆಗೆದುಕೊಳ್ತೇವೆ ಬಿಕಾಸ್ ಆಫ್ ಪ್ಲೂರಲ್. ಡ್ರಾಪ್ ಇರೋದನ್ನ ಡ್ರಾಪ್ಡ್ ಅಂತೇಳಿ ಬರಿಬೇಕು. V3 ಫಾರ್ಮ್ ಅಲ್ಲಿ ಡ್ರಾಪ್, ಡ್ರಾಪ್ಡ್ ಅಂತ ಆಗುತ್ತೆ. ಇನ್ನು ತುಂಬಾನೇ ಸುಲಭವಾಗಿ ಮತ್ತು ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ ಅಂತ ಹೇಳ್ಬೋದು. ನೀವೆಲ್ಲರೂ ಕೂಡ 5ಕ್ಕೆ 5 ಅಂಕಗಳನ್ನ ಇಲ್ಲಿ ಗಳಿಸಬಹುದು ವಿದ್ಯಾರ್ಥಿಗಳೇ. ಸೊ ಏನ್ ಮಾಡಬೇಕು, ಪ್ರೊನೌನ್ಸ್ಗಳನ್ನ ಕೊಟ್ಟಿರ್ತಾರೆ, ಸಬ್ಜೆಕ್ಟ್ ಮತ್ತು ಯಾವ ಸಬ್ಜೆಕ್ಟ್ಗೆ ಅಥವಾ ಯಾವ ನೌನ್ಗೆ ಪ್ರೊನೌನ್ ಅನ್ನ ಬಳಸಿದ್ದಾರೆ ಅಂತಕ್ಕಂಥದ್ದನ್ನ ನೀವು ಇಲ್ಲಿ ಮ್ಯಾಚ್ ಮಾಡಬೇಕಾಗುತ್ತೆ. ಗಮನಿಸ್ತಾ ಬನ್ನಿ. ಮೊದಲೇ ನೋಡಿ, ಯಂಗ್ ಡಾರ್ವಿನ್ ಹ್ಯಾಡ್ ಎ ಪ್ಯಾಷನ್ ಫಾರ್ ಕಲೆಕ್ಟಿಂಗ್ ಇನ್ಸೆಕ್ಟ್ಸ್ ಆ್ಯಂಡ್ ಹಿ ಯೂಸ್ಡ್ ಟು ಡೂ ಎಕ್ಸ್ಪೀರಿಮೆಂಟ್ಸ್ ವಿತ್ ದೆಮ್ ಅಂತ ಇದೆ ಪ್ರೊನೌನ್. ಸೊ ದೆಮ್ ಅನ್ನೋದನ್ನ ಯಾವುದಕ್ಕೆ ಬಳಸಿದ್ದಾರೆ ನೋಡಿ, ಇನ್ಸೆಕ್ಟ್ಸ್ ಕುರಿತು ಅವರು ಇಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಇನ್ಸೆಕ್ಟ್ಸ್ ಇದೆ ನೋಡಿ, ಕಲೆಕ್ಟಿಂಗ್ ಇನ್ಸೆಕ್ಟ್ಸ್. ಸೊ ದೆಮ್ ಅಂದ್ರೆ ಇಲ್ಲಿ ಇನ್ಸೆಕ್ಟ್ಸ್ ಅಂತ ಆಗುತ್ತೆ. ಸೊ ಇಲ್ಲಿ ನೋಡಿ ದೆಮ್ ಅಂತ ಇಲ್ಲಿ ಕೊಟ್ಟಿದ್ದಾರಲ್ವಾ, ಸೊ ಇದಕ್ಕೆ ನಾವು ಇನ್ಸೆಕ್ಟ್ಸ್ ಅನ್ನೋದನ್ನ ಮ್ಯಾಚ್ ಮಾಡಿ ಬರಿಬೇಕು. ಅದೇ ರೀತಿ ಹಿ ಅಂತ ಇದೆ, ಇಲ್ಲಿ ಹಿ ಅಂದ್ರೆ ಯಾರನ್ನ ಕುರಿತು ಬಳಸಿರ್ತಕ್ಕಂಥದ್ದು, ಡಾರ್ವಿನ್ ಅವರನ್ನು ಕುರಿತು ಅಲ್ವಾ. ಸೊ ಇಲ್ಲಿ ಹಿ ಅಂತಕ್ಕಂಥದ್ದಕ್ಕೆ ನಾವೇನ್ ಮಾಡ್ತೇವೆ, ಡಾರ್ವಿನ್ ಅನ್ನು ಹುಡುಕ್ತೇವೆ. ಡಾರ್ವಿನ್ ಇಲ್ಲಿದೆ, ಇದಕ್ಕೆ ಮ್ಯಾಚ್ ಮಾಡಿ ನೀವು ಬರಿಬೇಕಾಗುತ್ತೆ. ಹಿ ಜಾಯಿಂಡ್ ಎಡಿನ್ಬರ್ಗ್ ಯೂನಿವರ್ಸಿಟಿ ವೇರ್ ಅಂತ ಇದೆ. ಹಿ ವಾಂಟೆಡ್ ಟು ಸ್ಟಡಿ ಮೆಡಿಸಿನ್. ಸೊ ವೇರ್ ಎಲ್ಲಿ ಅಂದ್ರೆ ಎಡಿನ್ಬರ್ಗ್ ಯೂನಿವರ್ಸಿಟಿ. ಸೊ ವೇರ್ ಇರೋದಕ್ಕೆ ಎಡಿನ್ಬರ್ಗ್ ಯೂನಿವರ್ಸಿಟಿ ಇಲ್ಲಿದೆ ನೋಡಿ, ಇದನ್ನ ಮ್ಯಾಚ್ ಮಾಡಿ ಬರೀತೀರಾ. ಬಟ್ ಹಿ ವಾಸಂಟ್ ಕಂಫರ್ಟಬಲ್ ವಿತ್ ಎನಾಟಮಿ. ಇಟ್ ಸಿಕ್ಕಂಡ್ ಹಿಮ್ ಅಂತ ಇದೆ. ಇಟ್ ಅಂದ್ರೆ ಅದು ಅಂದ್ರೆ ಯಾವುದು, ಅನಾಟಮಿ ಆಗಿರುತ್ತೆ. ಸೊ ಇಲ್ಲಿ ಇಟ್ ಅಂತಕ್ಕಂಥದ್ದಕ್ಕೆ ಎನಾಟಮಿ ಅಂತೇಳಿ ನೀವು ಮ್ಯಾಚ್ ಮಾಡಿ ಬರಿಬೇಕಾಗುತ್ತೆ. ಸಾರಿ, ಇಲ್ಲಿ ವಿಚ್ ಅನ್ನೋ ಬದಲಿ ಇಟ್ ಅಂತ ಬರಬೇಕು. ಸೊ ಇಟ್ ಅನ್ನೋದಕ್ಕೆ ಎನಾಟಮಿ ಮ್ಯಾಚ್ ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ವಿಚ್ ಇರೋದನ್ನ ಚೇಂಜ್ ಮಾಡ್ಕೊಳ್ಳಿ, ಇಟ್ ಅಂತೇಳಿ. ಇನ್ನು ಕೊನೆಗೆ ನೋಡಿ, ಹಿ ಹೇಟೆಡ್ ಸರ್ಜಿಕಲ್ ಆಪರೇಷನ್ಸ್ ಬಿಕಾಸ್ ದೇ ಅಂತ ಇದೆ. ಸೊ ದೇ ಅಂದ್ರೆ ಇಲ್ಲಿ ಸರ್ಜಿಕಲ್ ಆಪರೇಷನ್ಸ್ ಅಂತಕ್ಕಂಥದ್ದನ್ನು ಕುರಿತು ದೇ ಅನ್ನ ಬಳಸಿದ್ದಾರೆ. ಸೊ ಇರೋದಕ್ಕೆ ಇಲ್ಲಿ ದೇ ಇರೋದನ್ನ ಸರ್ಜಿಕಲ್ ಆಪರೇಷನ್ಸ್ ಅಂತೇಳಿ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಕ್ಲೂ ಇರುತ್ತೆ. ಅದೇನಪ್ಪಾ ಅಂದ್ರೆ, ಈ ಒಂದು ಪ್ರೊನೌನ್ಗಳ ಹಿಂದೆ ಇರ್ತಕ್ಕಂತಹ ನೌನನ್ನೇ ಹೆಚ್ಚಾಗಿ ಇಲ್ಲಿ ಬಳಸಿಕೊಂಡು ಈ ಪ್ರೊನೌನ್ ಅನ್ನ ಏನು ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ದೆಮ್ ಅಂತ ಇದೆ ಅಲ್ವಾ, ಇದ್ರ ಹಿಂದ್ಗಡೆ ನಿಮಗೆ ಆನ್ಸರ್ ಸಿಗ್ತಾ ಇರುತ್ತೆ. ಸೊ ಇಲ್ಲಿ ದೆಮ್ ಅಂದ್ರೆ ಇಲ್ಲಿ ಗಮನಿಸಬಹುದು ಇನ್ಸೆಕ್ಟ್ಸ್ ಅಂತಕ್ಕಂಥದ್ದು. ಸೊ ಹಿಂದ್ಗಡೆನೆ ಸಿಗುತ್ತೆ ನಿಮಗೆ. ಸೊ ಹಿ ಅಂದ್ರೆ ಯಾರು, ಇದು ಕೂಡ ಆ ಒಂದು ಪ್ರೊನೌನ್ ಹಿಂದ್ಗಡೆ ಇದೆ, ಡಾರ್ವಿನ್ ಅಂತಕ್ಕಂಥದ್ದು. ಸೊ ಈ ರೀತಿ ಪ್ರೊನೌನ್ಗಳ ಹಿಂದೆಗಡೆ ಇರತಕ್ಕಂತಹದ್ದನ್ನ ನೀವು ಸರಿಯಾಗಿ ಗಮನಿಸಬೇಕು. ಇಲ್ಲಿ ವೇರ್ ಇದೆ ನೋಡಿ, ಅದ್ರ ಹಿಂದ್ಗಡೆ ಇರತಕ್ಕಂಥದ್ದೇ ಎಡಿನ್ಬರ್ಗ್ ಯೂನಿವರ್ಸಿಟಿ. ಸೊ ಈ ರೀತಿ. ಇನ್ನು ನೆಕ್ಸ್ಟ್ ಆರ್ಟಿಕಲ್ಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ರೂಲ್ಸ್ಗಳನ್ನು ನಿಮಗೆ ಹೇಳ್ತೇನೆ. ಅವರು ಯಾವುದೇ ರೀತಿ ನಿಮಗೆ ಕ್ವಶನ್ಸ್ ಕೇಳಿದ್ರು ಕೂಡ ಈ ರೂಲ್ಸ್ಗಳನ್ನು ನೀವು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. ಆರ್ಟಿಕಲ್ಸನ್ನು ನೀವು ಸುಲಭವಾಗಿ ಸಾಲ್ವ್ ಮಾಡಲಿಕ್ಕೆ ಸಾಧ್ಯತೆ ಇದೆ ವಿದ್ಯಾರ್ಥಿಗಳೇ. ನೋಡಿ, ಇಲ್ಲಿ ಆಕ್ಸಿಜನ್ ಈಸ್ ಡ್ಯಾಶ್ ಬೇಸಿಕ್ ನೀಡ್ ಆಫ್ ಲಿವಿಂಗ್ ಬೀಯಿಂಗ್ಸ್ ಅಂತ ಇದೆ, ಆಲ್ ಲಿವಿಂಗ್ ಬೀಯಿಂಗ್ಸ್ ಅಂತ ಇದೆ. ಸೊ ಬೇಸಿಕ್ ಅಂತಕ್ಕಂಥದ್ದನ್ನ ಗಮನಿಸಿ ವಿದ್ಯಾರ್ಥಿಗಳೇ. ಇಲ್ಲಿ ನಾವು ಸೌಂಡ್ ಅನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ಮೊದಲನೇದಾಗಿ ಬೇಸಿಕ್ ಅಂತಕ್ಕಂಥದ್ದು ನೋಡಿ, ಬಸ್ ಸೌಂಡ್ ಇದೆ. ಸೊ ಇದು ಕಾನ್ಸನೆಂಟ್ ಸೌಂಡ್ ಆಗಿರುತ್ತೆ. ಸೊ ಕಾನ್ಸನೆಂಟ್ ಅಂದ್ರೆ ಯಾವ ಕಾರಣಕ್ಕೂ ಕೂಡ ಆನ್ ಅನ್ನ ಬಳಸೋ ಹಾಗಿಲ್ಲ. ಅಲ್ಲಿ ಬಳಸಬೇಕಾಗಿರೋದು ನಾವು ಕೇವಲ ಎ ಅನ್ನ. ಇನ್ನು ದ ಅಂತ ಆರ್ಟಿಕಲ್ ಅನ್ನ ನಾವು ಫಿಲ್ ಮಾಡಬೇಕು ಅಂದ್ರೆ ಅಲ್ಲೊಂದು ಯೂನಿಕ್ ಥಿಂಗ್ಸ್ ಅನ್ನ ನೋಡ್ಬೇಕಾಗುತ್ತೆ. ಬಟ್ ಇಲ್ಲಿ ಯಾವುದೇ ಒಂದು ಯೂನಿಕ್ ಥಿಂಗ್ ಇಲ್ಲ. ಸೊ ಇಲ್ಲಿ ನಾವು ಎ ಅನ್ನ ಫಿಲ್ ಮಾಡ್ತೇವೆ. ಆಕ್ಸಿಜನ್ ಈಸ್ ಎ ಬೇಸಿಕ್ ಅಂತೇಳಿ. ಮೌಂಟ್ ಎವರೆಸ್ಟ್ ಈಸ್ ಡ್ಯಾಶ್ ಹೈಯೆಸ್ಟ್. ವಿದ್ಯಾರ್ಥಿಗಳು ಇಲ್ಲಿ ಗಮನಿಸಬೇಕು ನೀವು, ಏನಪ್ಪ ಅಂದ್ರೆ ಹೈಯೆಸ್ಟ್ ಅಂತಕ್ಕಂಥದ್ದು ಏನಿದೆನೋ ಇದು ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಆಗಿದೆ. ಸೂಪರ್ಲೇಟಿವ್ ಹೈ, ಹೈಯರ್, ಹೈಯೆಸ್ಟ್. ಹೈಯೆಸ್ಟ್ ಅಂತಕ್ಕಂಥದ್ದು ಸೂಪರ್ಲೇಟಿವ್. ಸೊ ಈ ರೀತಿ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಬಂದಾಗ ಯಾವಾಗಲೂ ಕೂಡ ನಾವು ಡೆಫಿನಿಟ್ ಆರ್ಟಿಕಲ್ ಆಗಿರ್ತಕ್ಕಂತಹ ದ ಅನ್ನೇ ಫಿಲ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ಹೈಯೆಸ್ಟ್ ಇರೋದನ್ನ ದ ಹೈಯೆಸ್ಟ್, ಬಿಗ್ಗೆಸ್ಟ್ ಇದ್ರೆ ದ ಬಿಗ್ಗೆಸ್ಟ್, ಟಾಲೆಸ್ಟ್ ಇದ್ರೆ ದ ಟಾಲೆಸ್ಟ್, ಅಥವಾ ಮೋಸ್ಟ್ ಬ್ಯೂಟಿಫುಲ್ ಇದ್ರೆ ದ ಮೋಸ್ಟ್ ಬ್ಯೂಟಿಫುಲ್. ಸೊ ಈ ರೀತಿ ನೀವು ಫಿಲ್ ಮಾಡಬೇಕು. ಇನ್ನು ಮೈ ಫಾದರ್ ಈಸ್ ಡ್ಯಾಶ್ ಮ್ಯೂಸಿಷಿಯನ್ ಅಂತ ಇದೆ. ಇಲ್ಲೂ ಗಮನಿಸಿ ಮಸ್ ಸೌಂಡ್ ಇದೆ ಸ್ಟಾರ್ಟಿಂಗ್ ಅಲ್ಲಿ. ಸೊ ಆನ್ ಬರೋದೇ ಇಲ್ಲ ಇಲ್ಲಿ, ಮತ್ತು ಯೂನಿಕ್ ಥಿಂಗ್ ಕೂಡ ಇಲ್ಲ. ಸೊ ಇಲ್ಲಿ ಆರ್ಟಿಕಲ್ ಎ ಅನ್ನ ಫಿಲ್ ಮಾಡಬೇಕು. ರಂಜಿತಾ ಗಾಟ್ ಡ್ಯಾಶ್ ಫಸ್ಟ್ ಪ್ರೈಸ್. ವಿದ್ಯಾರ್ಥಿಗಳು ಗಮನಿಸಿ, ಫಸ್ಟ್ ಅಂತಕ್ಕಂಥದ್ದು ಏನಿದೆನೋ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಈ ರೀತಿಯ ಪದಗಳು ಬಂದರೆ ಯಾವಾಗಲೂ ಕೂಡ ನಾವು ಡೆಫಿನಿಟ್ ಆರ್ಟಿಕಲ್ ಅನ್ನೇ ಯೂಸ್ ಮಾಡ್ತೇವೆ, ದ ಅನ್ನ. ಇನ್ನು ನೆಕ್ಸ್ಟ್ ನೋಡಿ, ದೇರ್ ಇಸ್ ಔಲ್ ಇನ್ ದ ಕೇವ್. ಔಲ್ ನೋಡಿ ಗಮನಿಸಿ, ಔ ಅಂತ ಇದೆ. ಸೊ ಇದು ವವೆಲ್ ಸೌಂಡ್ ಆಗಿರೋ ಕಾರಣ ಇಲ್ಲಿ ಆನ್ ಅನ್ನು ಫಿಲ್ ಮಾಡ್ತೇವೆ. ಔಲ್ ಇನ್ ದ ಕೇವ್. ಅದೇ ರೀತಿ ಸಿಕ್ಸ್ತ್ ನೋಡಿ, ಎಂ ಎ ಅಂತ ಇದೆ ವಿದ್ಯಾರ್ಥಿಗಳೇ. ಬ್ಲಾಂಕ್ ಆದ್ಮೇಲೆ ಇರೋ ವರ್ಡನ್ನೇ ನೀವು ಗಮನಿಸಬೇಕು. ಎಂ ಅಂದ ತಕ್ಷಣ ನೀವು ಕಾನ್ಸನೆಂಟ್ ಅನ್ಕೋಬಿಡಿ, ಯಾಕೆಂದ್ರೆ ಎಂ ಅನ್ನ ನಾವು ಈ ರೀತಿ ಪ್ರೊನೌನ್ಸಿಯೇಷನ್ ಮಾಡ್ತೇವೆ.
ಸೊ ಇಲ್ಲಿ ವವೆಲ್ ಸೌಂಡನ್ನು ಗಮನಿಸಬೇಕು. ಸೊ ವವೆಲ್ ಸೌಂಡ್ ಇದ್ದಾಗ ನಾವು ಆ್ಯನನ್ನು ಫಿಲ್ ಮಾಡ್ತೇವೆ. ಮಿಸ್ಟರ್ ಮಂಜುನಾಥ್ ಈಸ್ ಆ್ಯನ್ MA ಡಿಗ್ರಿ ಹೋಲ್ಡರ್ ಅಂತ ಬರುತ್ತೆ. ಇನ್ನು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತೆಯೂ ಕೂಡ ತುಂಬ ಸುಲಭವಾಗಿ ನೀವು ಕೆಲವೊಂದಿಷ್ಟು ವಿಷಯಗಳನ್ನು ರೂಲ್ಸ್ಗಳನ್ನು ನೆನಪಿಟ್ಕೋಬೇಕು. ಸಬ್ಜೆಕ್ಟನ್ನು ಗಮನಿಸಬೇಕು. ನೋಡಿ ಹೆಸರಲ್ಲೇ ಇದೆ ಸಬ್ಜೆಕ್ಟ್ ಮತ್ತು ವರ್ಬ್ ಅಗ್ರಿಮೆಂಟ್ ಅಂತೇಳಿ. ಸೊ ಸಬ್ಜೆಕ್ಟ್ ಇಲ್ಲಿ ನೋಡಿ ಅರುಣಿಮಾ ಇದೆ. ಅರುಣಿಮಾ ಅಂತಕ್ಕಂಥದ್ದು ಒಬ್ಬ ಹುಡುಗಿಯ ಹೆಸರು ಮತ್ತು ಸಿಂಗ್ಯುಲರ್ ಆಗಿದೆ. ಸೊ ಈ ರೀತಿ ಸಿಂಗ್ಯುಲರ್ ಆಗಿದ್ದಾಗ ನಾವು ಮತ್ತು ಇದು ನೋಡಿ ಅರುಣಿಮಾ ಅನ್ನೋದು ಥರ್ಡ್ ಪರ್ಸನ್ ಆಗಿದೆ. ವಿದ್ಯಾರ್ಥಿಗಳೇ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಇವುಗಳ ಬಗ್ಗೆ ನಿಮಗೆ ಸರಿಯಾಗಿ ಗೊತ್ತಿರಬೇಕು. ಫಸ್ಟ್ ಪರ್ಸನ್ ಅಂದರೆ ಐ ಮತ್ತು ವಿ ಅನ್ನು ನಾವು ಫಸ್ಟ್ ಪರ್ಸನ್ ಅಂತ ಕರಿತೇವೆ. ಇನ್ನು ಸೆಕೆಂಡ್ ಪರ್ಸನ್ ಅಂದರೆ ವಿದ್ಯಾರ್ಥಿಗಳೇ ಯು ಅಂತಕ್ಕಂಥದ್ದು ಸೆಕೆಂಡ್ ಪರ್ಸನ್ ಆಗುತ್ತೆ. ಇನ್ನು ಥರ್ಡ್ ಪರ್ಸನ್ ಅಂದರೆ ಹಿ ಇರ್ಬೋದು, ಶಿ ಇರ್ಬೋದು, ಅಥವಾ ಇಟ್ ಇರ್ಬೋದು, ಅಥವಾ ಯಾವುದೇ ಒಂದು ನೇಮ್ ಸಿಂಗ್ಯುಲರ್ ನೇಮ್ ಇರ್ಬೋದು. ಆಗ ಅದನ್ನು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂತ ಕರಿತೇವೆ. ಸೊ ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಯಾವಾಗಲೂ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಏನಾದರೂ ಬಂದರೆ ಹ್ಯಾವ್ ಮತ್ತು ಹ್ಯಾಸ್ಗಳಲ್ಲಿ ನಾವು ಹ್ಯಾಸ್ ಅನ್ನೇ ಬಳಸ್ತೇವೆ. ನೆನ್ಪಿಟ್ಕೊಳ್ಳಿ, ಅರುಣಿಮಾ ಹ್ಯಾಸ್ ಅಂತೇಳಿ. ಸೊ ಸರಿಯಾಗಿ ಇದನ್ನು ನೆನ್ಪಿಟ್ಕೊಳ್ಳಿ. ಅರುಣಿಮಾ ಹ್ಯಾಸ್ ಬೀನ್ ಎ ನ್ಯಾಷನಲ್ ವಾಲಿಬಾಲ್ ಪ್ಲೇಯರ್ ಅಂತಕ್ಕಂಥದ್ದು. ಇನ್ನು ಸೆಕೆಂಡ್ ರಾಕೇಶ್ ಆ್ಯಂಡ್ ರಮೇಶ್. ನೋಡಿ ರಾಕೇಶ್ ಆ್ಯಂಡ್ ರಮೇಶ್ ಇಬ್ಬರು ಇದ್ದಾರೆ. ಸೊ ಈಸನ್ನು ಬಳಸೋಂಗಿಲ್ಲ, ಯಾಕೆಂದರೆ ಇಲ್ಲಿ ಸಿಂಗ್ಯುಲರ್ ಅಲ್ಲ, ಪ್ಲೂರಲ್ ಇರ್ತಕ್ಕಂಥದ್ದು ಸಬ್ಜೆಕ್ಟ್. ಸೊ ಇಲ್ಲಿ ಆರ್ ಅನ್ನು ಫಿಲ್ ಮಾಡಿ. ರಾಕೇಶ್ ಆ್ಯಂಡ್ ರಮೇಶ್ ಆರ್ ಗುಡ್ ಫ್ರೆಂಡ್ಸ್ ಅಂತ. ಇನ್ನು ಎವ್ರಿ ಒನ್ ಇದೆ ನೋಡಿ. ಎವ್ರಿ ಒನ್ ಅಂದಾಗ ಅರ್ಥ ಆಗಬೇಕು ನಮಗೆ ಸಿಂಗ್ಯುಲರ್ ಅಂತೇಳಿ. ಸೊ ಇಲ್ಲಿ ನೀಡ್ಸ್ ಅಂತಕ್ಕಂಥದ್ದು, ಯಾಕೆಂದರೆ ಥರ್ಡ್ ಪರ್ಸನ್ ಇದೆ ನೋಡಿ. ಹಿ ಶಿ ಇಟ್ ಅಥವಾ ನೇಮ್ ಎವ್ರಿ ಒನ್ ಅಂತಕ್ಕಂಥದ್ದು ಕೂಡ ಹಿ ಶಿ ಇಟ್ಗೆ ಸಮನಾಗಿರ್ತಕ್ಕಂಥದ್ದೇ. ಸೊ ಇಲ್ಲಿ ಹಿ ನೀಡ್ಸ್. ಸೊ ವರ್ಬ್ಗೆ ಇಲ್ಲಿ ಎಸ್ ಅನ್ನು ಸೇರಿಸಬೇಕು. ಹಿ ನೀಡ್ಸ್ ನೆನ್ಪಿಟ್ಕೊಳ್ಳಿ. ಮೈ ಮದರ್ಸ್ ಫ್ಯಾಮಿಲಿ ಡ್ಯಾಶ್ ಟು ಪಿಲ್ಗ್ರಿಮೇಜ್ ಎವ್ರಿ ಇಯರ್ ಅಂತ ಇದೆ. ಸೊ ಇಲ್ಲೂ ಗಮನಿಸಬೇಕು ಮೈ ಮದರ್ಸ್ ಫ್ಯಾಮಿಲಿ. ಸೊ ಇಲ್ಲಿ ಒಂದು ಯೂನಿಟ್ ಆಗಿ ನಾವು ಫ್ಯಾಮಿಲಿಯನ್ನು ನೋಡ್ತಾ ಇದ್ದೇವೆ. ಅಂದರೆ ಇಲ್ಲಿ ಇಟ್ ಅಂತಕ್ಕಂಥದ್ದಕ್ಕೆ ಸಮನಾಗಿ ನಾವು ತೆಗೆದುಕೊಳ್ಬೋದು. ಸೊ ಈ ರೀತಿ ಬಂದಾಗ ವರ್ಬ್ಗೆ ಎಸ್ ಸೇರಿರಬೇಕು, ಗೋಸ್ ಅಂತೇಳಿ, ಯಾಕಂದರೆ ಇದು ಕೂಡ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿರುತ್ತೆ. ಹಾಗಾಗಿ ಇನ್ನು ಫಿಫ್ತ್ ನೋಡಿ, ಒನ್ ಆಫ್ ಮೈ ಫ್ರೆಂಡ್ಸ್. ನೋಡಿ ಅನೇಕ ಗೆಳೆಯರಿದ್ದಾರೆ, ಅದರಲ್ಲಿ ಒಬ್ಬ ಅಂತಕ್ಕಂಥದ್ದು ಬರುತ್ತೆ. ಸೊ ಇದು ಕೂಡ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದೆ. ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ರನ್ಸ್ ಅನ್ನು ನಾವು ಫಿಲ್ ಮಾಡಬೇಕು, ಅಂದರೆ ವರ್ಬ್ಗೆ ಎಸ್ ಸೇರ್ಕೊಂಡಿರಬೇಕು. ರನ್ಸ್ ಎ ಹೋಟೆಲ್ ಇನ್ ಚೆನ್ನೈ ಅಂತೇಳಿ. ಸೊ ಈ ರೀತಿ ನೀವು ಈ ಗ್ರಾಮರ್ ಟಾಪಿಕ್ಗಳನ್ನು ಸುಲಭವಾಗಿ ಕಲಿಬಹುದು ವಿದ್ಯಾರ್ಥಿಗಳೇ. ಇನ್ನೂ ಹೆಚ್ಚಿನ ಗ್ರಾಮರ್ ಎಕ್ಸಸೈಸ್ ಬೇಕು ಅಂದರೆ ಮೋರ್ ಎಕ್ಸಸೈಸ್ ಅಂತೇಳಿ ಕಮೆಂಟ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗಾದರೆ ನಿಮ್ಮ ಎಕ್ಸಾಮ್ ಪರ್ಪಸ್ ಅನೇಕ ವಿಡಿಯೋಗಳನ್ನು ನೀವು ವಾಚ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಸಿಗೋಣ ವಿದ್ಯಾರ್ಥಿಗಳೇ. ಟೇಕ್ ಕೇರ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್.